ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡಯಾಬಿಟಿಸ್ ಇರೋರಿಗೆ ಒಂದು ಡಯಟ್ ಫುಡ್ಡನ್ನು ಮಾಡಿದ್ದೀನಿ. ಅದು 3 ಸೊಪ್ಪುಗಳು ಸೇರಿ ಒಂದು ಚಪಾತಿ. ಆ ಫುಡ್ಡನ್ನು ತಿಂದರೆ ಖಂಡಿತವಾಗಿ ನಮಗೆ ಶುಗರ್ ತುಂಬಾ ಕಡಿಮೆ ಆಗುತ್ತಿದೆ. ಅದನ್ನು ನಮಗೆ 2, 3, 4, 5 ದಿವಸಕ್ಕೆ ನಾನು ಸರಿ ಮಾಡ್ಕೊಂಡು ತಿನ್ಬೋದು. ಸೊಪ್ಪು ನೋಡಿ, ಸೊಪ್ಪು ನಾನು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಬೇರೆ ಸೊಪ್ಪುಗಳು ಕೂಡ ಹಾಕೊಂಡು ಮಾಡ್ಬೋದು. 3 ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಗೋಧಿ ಹಿಟ್ಟಲ್ಲಿ, ಚಪಾತಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ನಾನು. ಇದನ್ನು ವಿಡಿಯೋವನ್ನು ನೋಡ್ಕೊತ ಬನ್ನಿ. ಈ ಥರ ಡಯಾಬಿಟಿಸ್ ಇರೋರು, ಶುಗರ್ ಇರೋರು ಈ ಥರ ಫುಡ್ ತಿಂದರೆ ಡಯಾಬಿಟಿಸ್ ತುಂಬಾ ಕಂಟ್ರೋಲ್ ಆಗುತ್ತದೆ. ಅದಕ್ಕೆ ಒಂದು ನಾನು ಅಂದರೆ ಪಚ್ಚಡಿ ಮಾಡಿದ್ದೀನಿ. ಅದಕ್ಕೊಂದು ಸಲಾಡ್ ಥರ, ಅದು ಮೂಲಂಗಿ ರ್ಯಾಡಿಶ್ ಸಲಾಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ತಿನ್ಬೋದು. ಇದು ಉಪ್ಪು ಹಾಕೊಂಡು ಚಪಾತಿ ತಿನ್ನೋದ್ರಿಂದ ಹಾಗೇ ತಿನ್ಬೋದು. ಇದಕ್ಕೆ ಏನು ಬೇಡ. ಆದರೂ ಒಂದು ಸಲಾಡ್ ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ನೋಡ್ಕೊತ ಬನ್ನಿ. ಈ ಥರ ನಾವು 2 ಚಪಾತಿ ಮಾಡಿಕೊಂಡ್ರೆ ತಿಂದರೆ ಆಯಿತು. ನಮಗೆ ಡಯಾಬಿಟಿಸ್ ತುಂಬ ಕಂಟ್ರೋಲಲ್ಲಿರುತ್ತೆ. ಈ ಥರ ಬೇರೆ ತರಕಾರಿಗಳು, ಸೊಪ್ಪುಗಳು ಬೇರೆ ಬೇರೆ ಮಾಡ್ಕೊಂಡು ಕೂಡ ನಾವು ತಿನ್ಬೋದು. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.